ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂತಹ ಖಾರದ ಪುರಿ ಒಗ್ಗರಣೆ ಮಾಡೋದು ನೋಡೋಣ. ಸಿಂಪಲ್ಲಾಗಿ ಆಗುತ್ತೆ, 2 ನಿಮಿಷದಲ್ಲಿ ಮಾಡ್ಬೋದು. ಸ್ನ್ಯಾಕ್ಸ್, ಒಂದು ಬಾಣಲಿ ಬಿಸಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಕಡಲೆಬೀಜ ಹಾಕ್ಕೊಳ್ರಿ. ಕಡಲೆಬೀಜ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ರಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಜಾಸ್ತಿ ಇಟ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಅದಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಳ್ರಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಟೇಸ್ಟು. 2 ಮೆಣಸಿನ್ಕಾಯಿ ಹಾಕ್ಕೊಳ್ರಿ, ಒಣಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಫ್ರೈ ಆದ ನಂತರ ಕಡಲೆ ಹಾಕ್ಕೊಳ್ರಿ. ಕಡಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿ ಫ್ರೈ ಆಗಬೇಕು, ಲೋ ಫ್ಲೇಮಲ್ಲೇ ಇರಬೇಕು. ಅದ ನಂತರ ಒಣ ಕರಿಬೇವು, ಒಣಗಿರುತ್ತಲ್ಲ ಅದು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ. ಚೆನ್ನಾಗಿರುತ್ತೆ. ಕರುಮ್ ಅಂತ ತಿಂತಾರೆ ಮಕ್ಕಳು. ನಂತರ ಚಿಟಿಕೆ ಅರಿಶಿನ ಹಾಕ್ಕೊಳ್ರಿ. ಅದಕ್ಕೆ ಖಾರದ ಪುಡಿ ಬೇಕಿದ್ರೆ ಹಾಕ್ಕೊಳ್ರಿ, ಬೇಡ ಅಂದರೆ ಅದು ನಿಮ್ಮ ಟೇಸ್ಟಿ ಮೇಲೆ ಹೋಗುತ್ತೆ. ಖಾರದ ಪುಡಿ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಪುರಿ, ನಿಮಗೆ ಜೇಳು ಪುರಿ ಇಷ್ಟ ಆದರೆ ಜೇಳು ಪುರಿ ಹಾಕ್ಕೊಳ್ಳಿ, ಇಲ್ಲ ಗಟ್ಟಿ ಪುರಿ ಇಷ್ಟ ಆದರೆ ಗಟ್ಟಿ ಪುರಿ ಹಾಕ್ಕೊಳ್ರಿ. ಯಾವುದು ಹಾಕಿದ್ರೂ ಚೆನ್ನಾಗಿರುತ್ತೆ. ಗಟ್ಟಿ ಪುರಿ ಆದರೆ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ಕೊಳ್ರಿ. ಜೇಳು ಪುರಿ ಆದರೆ ಉಪ್ಪು ನೋಡ್ಕೊಂಡು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ರಿ. ನೋಡಿ, ಈ ಥರ ಪುರಿ ಹಾಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ, ಸವಿಯಲು ಸಿದ್ಧ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ದೊಡ್ಡವರು ತಿಂತಾರೆ. ತುಂಬ ಚೆನ್ನಾಗಿರುತ್ತೆ. ಚಳಿಗೆ, ಚುಮು ಚಳಿಗೆ ಕರುಮ್ ಅಂತ ತಿನ್ಬೋದು. ತುಂಬ ಟೇಸ್ಟಾಗಿರುತ್ತೆ. ಇದ್ರ ಜೊತೆಗೆ 1-2 ಈರುಳ್ಳಿ ಪಕೋಡ ಮಾಡ್ಕೊಂಬಿಟ್ಟು ತಿಂತಾಯಿರಿ, ಸವಿತಾಯಿರಿ. ಸೂಪರಾಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.